ಕನ್ನಡಿಗರಿಗೆ ಭಾರಿ ಪವಿತ್ರವಾದ ದಿನ ಮಂಗಳವಾರ. ತಾಯಿ ನಾಡದೇವತೆ ಚಾಮುಂಡೇಶ್ವರಿಯ ವರ್ಧಂತಿ ಜನ್ಮದಿನ ಇವತ್ತು. ಪ್ರಯುಕ್ತ ಇವತ್ತು ನಗರ ದೇವತೆ ಹೆಣ್ಣಮ್ಮ ದೇವಿಗೆ, ಕನ್ನಡಿಗರ ಕುಲದೇವತೆ ಹೆಣ್ಣಮ್ಮ ದೇವಿಗೆ ಆರಾಮಾಗಿ ಎಲ್ಲ ನಗ್ನಗ್ತ ಖುಷಿಯಾಗಿರಿ. ಇವತ್ತು ತುಂಬ ಒಳ್ಳೆಯ ದಿವಸ. ಯಾವುದೇ ಸಂಕಲ್ಪ ಮಾಡಿಕೊಂಡ್ರು ತಾಯಿ ನೆರವೇರಿಸ್ತಾ ಇವತ್ತು. ಏನು ನಮ್ಮ ಉದ್ದೇಶ ಇಷ್ಟೇ, ಬೆಂಗಳೂರು ನಗರಕ್ಕೆ, ಕರ್ನಾಟಕಕ್ಕೆ ಯಾವುದೋ ಕೆಟ್ಟ ದೃಷ್ಟಿ ಬೀಳಬಾರ್ದು. ಯಾಕೆ ಅಂದರೆ ವಲಸೆ ಜನರು ತುಂಬ ಬರ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸೇವೆ ಮಾಡಲಿಕ್ಕೆ, ಕೆಲಸ ಕಾರ್ಯ ಮಾಡಲಿಕ್ಕೆ. ಯಾವುದೇ ಕೆಟ್ಟದಿದ್ರೂ ಕೂಡ ನಮ್ಮ ರಾಜ್ಯಕ್ಕೆ ಕೆಟ್ಟ ಪರಿಣಾಮ ಬೀಳಬಾರ್ದು. ಆಡೋ ಸರ್ಕಾರಗಳು ಇರ್ಬೋದು, ಆಳ್ವಿಕೆ ಮಾಡೋ ಮುಖ್ಯಮಂತ್ರಿಗಳು, ಈ ರಾಜ್ಯದ ದೊರೆಗಿರ್ಬೋದು, ಆಮೇಲೆ ಅವ್ರ ಮಂತ್ರಿ ಮಂಡಲಕ್ಕೆ, ವಿರೋಧ ಪಕ್ಷದ ನಾಯಕರಿಗೆ, ಪ್ರಾದೇಶಿಕ ಚಿಂತನೆ ಯಾರು ಇಟ್ಕೊಂಡಿದ್ದಾರೆ ಅವ್ರಿಗೆಲ್ಲ ತಾಯಿ ಆಶೀರ್ವಾದ, ನಗರ ದೇವತೆ ಹೆಣ್ಣಮ್ಮನ ಆಶೀರ್ವಾದ ಸದಾ ಇರಲಿ. ಏನಿವತ್ತು ರಾಜ್ಯದಲ್ಲಿ ಬೇರೆ ರಾಜ್ಯದವರು ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯನ ನಿರಂತರವಾಗಿ ಮಾಡ್ಕೊಂಬಂದಿದ್ದಾರೆ. ಕನ್ನಡಿಗರು ಅಂದರೆ ಅಷ್ಟು ಪ್ರೀತಿ ಅವ್ರಿಗೆ, ಆದ್ದರಿಂದ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಏನೂ ಆಗೋಕ್ಕಿಲ್ಲ. ಆ ತಾಯಿ ನಮ್ಮ ಮೇಲೆ ಯಾವುದೇ ರೀತಿ ಯಾರೇ ದಬ್ಬಾಳಿಕೆ ಮಾಡಿರೋ ಕ್ಷಣ ಮಾತ್ರ ಅಷ್ಟೇ, ಪೂರ್ತಿ ದಿನ ಮಾಡೋಕ್ಕಾಗಲ್ಲ. ಯಾಕೆಂದರೆ ಕನ್ನಡಿಗರು ಮನಸ್ಸು ಆ ಥರ ಎಲ್ಲರಿಗೂ ಆಹ್ವಾನ ಮಾಡಿ ಊಟ ತಿನ್ನಲಿಕ್ಕೆ, ಕೆಲಸ ಕಾರ್ಯ ಮಾಡಲಿಕ್ಕೆ ಎಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದಾಳೆ. ತಾಯಿ ಹೆಣ್ಣಮ್ಮನ ಆಶೀರ್ವಾದ ಬೆಂಗಳೂರು ನಗರದಲ್ಲಿ ಎಲ್ಲರಿಗೂ ಆ ತಾಯಿ ಆಶೀರ್ವಾದ ಇದೆ. ಆದ್ದರಿಂದ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಬೆಳೀಲಿ. ಕಾವೇರಿ ವಿಚಾರ ಏನು ಈ ಗೊಂದಲ ಸೃಷ್ಟಿ ಮಾಡಿದಾರೋ ಆ ಕಾವೇರಿ ವಿಚಾರನೂ ಪರಿಹಾರ ಸಿಗಲಿ. ನಮ್ಮ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಏನು ಸತತವಾಗಿ 40-50 ವರ್ಷದಿಂದ ಹೋರಾಟ ಮಾಡ್ಕೊಂಬರ್ತಾ ಇದ್ದಾರೆ. ಇವತ್ತಿಂದಲ್ಲ ಅದು. ಯಾವುದೋ ಯಾವ ಮುಖ್ಯಮಂತ್ರಿ ಬಂದರೂ ತಮಿಳುನಾಡಿನಲ್ಲಿ ಫಸ್ಟ್ ಎತ್ತದೆ ಕಾವೇರಿ ವಿಚಾರ. ಇನ್ನೊಬ್ಬರು ಈಗ ಕಾವೇರಿ ವಿಚಾರ ಎತ್ತಿ ಆಲೆ ಸುಮಾರು 3-4 ಮುಖ್ಯಮಂತ್ರಿಗಳು ನಿಧಾನ ಕಂಡಿದ್ದಾರೆ. ಆದ್ದರಿಂದ ಯಾವುದೇ ಮುಖ್ಯಮಂತ್ರಿ ಬಂದರೂ ಕಾವೇರಿ ವಿಚಾರ ಎತ್ಕೊಂಡು ಅವ್ರು ಬೇಳೆಕಾಳು ಬೇಯಿಸ್ಕೊತಾರೆ. ಏನೂ ಆಗೋಕ್ಕಿಲ್ಲ. ಕನ್ನಡಿಗರ ಮೇಲೆ ಯಾರೂ ದಬ್ಬಾಳಿಕೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ಕನ್ನಡಿಗರು ತುಂಬ ಒಳ್ಳೆಯ ಜನರು. ಎಲ್ಲರಿಗೂ ಇಲ್ಲಿ ಕೆಲಸ ಕಾರ್ಯ ಮತ್ತು ಜೀವನ ಮಾಡಲಿಕ್ಕೆ ದಾರಿ ತೋರಿಸ್ಕೊಡ್ತಾರೆ. ಆದ್ದರಿಂದ ಆ ತಾಯಿ ಆಶೀರ್ವಾದ ನಮಗೆ, ಚಾಮುಂಡೇಶ್ವರಿ ಆಶೀರ್ವಾದ, ನಗರ ದೇವತೆ ಹೆಣ್ಣಮ್ಮನ ಆಶೀರ್ವಾದ, ಭುವನೇಶ್ವರಿ ಆಶೀರ್ವಾದ, ಕನ್ನಡ ತಾಯಿ ಆಶೀರ್ವಾದ ಸದಾ ಇರ್ತೈತೆ. ಆದ್ದರಿಂದ ನಾನು ಹೇಳೋದಿಷ್ಟೇ, ಯಾರು ಗೊಂದಲ ಮಾಡಬೇಡಿ. ಮಾಡೋ ಈ ರಾಜ್ಯದ ದೊರೆಗೆ ಮಾಡೋ ಕೆಲಸ ಕಾರ್ಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಯಾರೇ ಬರಲಿ ಗೊಂದಲ ಮಾಡೋಕ್ಕೆ ಹೋಗ್ಬೇಡಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವಕಾಶ ಮಾಡಿಕೊಡಿ. ಕನ್ನಡಿಗರು ಪರವಾಗಿರಬೇಕು. ಯಾರೇ ಬಂದರೂ ಕೂಡ ಕನ್ನಡಿಗರು